ಚಿನ್ನದಂಥ ಹುಡುಗನಿಗೆ ಚಿನ್ನ ತೊಡಿಸಿದ ಕತೆ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಏನು ಸ್ವಾಮಿ, ಗಿಲ್ಲಿ ಕ್ರೇಜ್ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಬಿಗ್ ಬಾಸ್ ಮುಗಿದು ಒಂದು ವಾರ ಆದರೂ ಸಹ ಕ್ರೇಜ್ ಹೆಚ್ಚಾಗ್ತಿದೆಯೇ ವಿನಃ ಕಮ್ಮಿ ಅಂತೂ ಆಗಿದ್ದು ನೋಡಲಿಲ್ಲಪ್ಪ. ಬೆಂಗಳೂರಲ್ಲಿ ಮೊನ್ನೆ ತಾನೇ ಓಪನಿಂಗ್ ಆಗಿರುವಂಥ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಂಪನಿಯಿಂದ ಪ್ಯಾಲೇಸ್ ಓಪನಿಂಗ್ ಆಗಿ ಗಿಲ್ಲಿಯನ್ನು ಆಹ್ವಾನ ಮಾಡಿದ್ರು ಕಣ್ರಿ. ಅದಂತೂ ತುಂಬಾ ದೊಡ್ಡ ವಿಷಯನೇ ಇರ್ಬೋದು. ಎಂತೆಂಥ ಸೂಪರ್ ಸ್ಟಾರ್ಗಳೇ ಇರುವಾಗ ಗಿಲ್ಲಿಯನ್ನು ಕರೆದಿದ್ದಾರೆ ಅಂದರೆ ಅವ್ರ ಕ್ರೇಜ್ ಹೇಗಿರ್ಬೋದು ಅಲ್ವಾ. ಗಿಲ್ಲಿ ಅವ್ರ ಜೊತೆ ವಿನಯ್ ಗುರೂಜಿನೂ ಸಹ ಆ ಫಂಕ್ಷನ್ನಲ್ಲಿ ಕಾಣಿಸ್ಕೊಂಡ್ರು. ಯಾರ್ಯಾರ ಹಣೆ ಬರ ಯಾವ ಥರ ಹಿಂಗೆ ಚೇಂಜ್ ಆಗತ್ತೆ ಅಂತ ಹೇಳಿ ನಾವು ನೋಡಿರಲಿಲ್ಲ. ಆ ಫಂಕ್ಷನ್ನ ನಂತರದಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಓನರ್ ಆಗಿರುವಂಥ ಶರವಣ ಅವರು ಗಿಲ್ಲಿಗೆ ಅತಿ ದುಬಾರಿ ಬೆಲೆಯ 2 ಚೈನ್ಗಳನ್ನು ಅವ್ರ ಕತ್ತಲ್ಲಿ ನೋಡಿ ಎಷ್ಟು ದಪ್ಪ ಇದ್ದಾವೆ, ಈಗಿನ ಬಂಗಾರ ರೇಟಲ್ಲಿ ಸಾಮಾನ್ಯ ಜನರು ಕನಸು ಕಾಣೋದಕ್ಕೆ ಸಾಧ್ಯ ಇಲ್ಲ, ಉಂಗುರವನ್ನು ಹಾಕಿದ್ರು. ಆ ನಂತರದಲ್ಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದಲ್ಲದೆ ಅವರಿಗೆ ಸನ್ಮಾನ ಸಹ ಮಾಡ್ತಾರೆ. ಎಂಥ ಹಣೆ ಬರ ಅಲ್ವಾ. ಒಳ್ಳೆ ಜನರಿಗೆ ಒಳ್ಳೆಯದೇ ಆಗತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಕಾವ್ಯ ಶೈವ, ರಕ್ಷಿತಾ ಶೆಟ್ಟಿ, ಜಾನ್ವಿ ಅವರು ಇನ್ನೂ ಹೆಚ್ಚು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಸಹ ನಲ್ಲಿ ಅಟೆಂಡ್ ಆಗಿದ್ರು. ಗಿಲ್ಲಿಗೆ ಉಡುಗೊರೆಯಾಗಿ ಕೊಟ್ಟಿರುವಂತ ಈ ಚೈನ್ಗಳ ಬೆಲೆ ಬರೋಬ್ಬರಿ 40 ಲಕ್ಷ ಅಂತ ಹೇಳ್ತಾರೆ. 40 ಲಕ್ಷ ಅಂದ್ರೆ ಅದೇನು ಕಮ್ಮಿನ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸ್ಟೇಜ್ ಮೇಲೂ ಸಹ 20 ಲಕ್ಷವನ್ನ ಈ ಕಂಪನಿ ವತಿಯಿಂದ ಗಿಲ್ಲಿಗೆ ಕೊಟ್ಟಿದ್ರು. ಶರವಣ ಅವರು ಯಾಕೆ ಈ ತರ ಇಷ್ಟೊಂದು ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಅನ್ನೋದಕ್ಕಿಂತ ಅವರಿಗೆ ಜನಗಳ ಒಂದು ಅಭಿಮಾನ ತುಂಬಾ ಜಾಸ್ತಿ ಇದೆಯಲ್ವಾ ಗಿಲ್ಲಿಗೆ. ಆ ಮೂಲಕನಾದ್ರೂ ಆ ಒಂದು ಕಂಪನಿಯ ಒಂದು ಪಬ್ಲಿಸಿಟಿ ಜಾಸ್ತಿ ಆಗತ್ತೆ ಅನ್ನೋದು ಅವರ ಒಂದು ವಿಚಾರ ಆಗಿರಬಹುದು. ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಜನರೆಲ್ಲ ಇಂಥ ದೊಡ್ಡ ದೊಡ್ಡ ಕಂಪನಿಯ ಪ್ಯಾಲೇಸ್ಗಳಿಗೆ ಹೋಗಿ ಬಂಗಾರ ಕೊಳ್ಳೋದು ತುಂಬಾ ಕಮ್ಮಿ. ಯಾಕೆ ಅಂತ ಅಂದರೆ ಆ ಅಂಗಡಿಗಳಲ್ಲೆಲ್ಲ ಲಕ್ಷ ತಗೋ ಹೋದ್ರೆ ಮಾತ್ರ ಒಂದು ಮರ್ಯಾದೆ, ಇಲ್ಲ ಅಂದರೆ ಅಲಕ್ಷ್ಯವಾಗಿ ಕಾಣ್ತಾರೆ ಅನ್ನೋದು. ಹಾಗಿದ್ದಾಗ ಸಾಮಾನ್ಯ ಜನತೆ ಏನು ಮಾಡುತ್ತೆ ಅಂತ ಪ್ಯಾಲೇಸ್ಗಳಿನ ಒಂದು ಫಂಕ್ಷನ್ಗಳಿಗಾಗಲಿ ಎಂಥದಕ್ಕೂ ಅಟೆಂಡ್ ಆಗೋಲ್ಲ. ಆದರೆ ಅಲ್ಲಿ ನೋಡಿ ಎಷ್ಟೊಂದು ಜನಸಾಗರ ಅಂದರೆ ಎಷ್ಟು ಸಾವಿರ ಜನ ನಿಂತಿದೆಯೋ ಗೊತ್ತಿಲ್ಲ. ಆ ಪ್ಯಾಲೇಸ್ ತುಂಬ ಪುಣ್ಯ ಮಾಡಿದೆ ಅಂತ ಅನಿಸುತ್ತೆ, ಅಷ್ಟು ಜನರನ್ನು ಒಂದೇ ಸಲ ನೋಡಲಿಕ್ಕೆ. ಅದು ಗಿಲ್ಲಿಯಿಂದ ಮಾತ್ರ ಸಾಧ್ಯ ಅನ್ನೋದು. ಎಂತೆಂಥ ಮಹಾನ್ ವ್ಯಕ್ತಿಗಳೆಲ್ಲ ಬಂದರು ಹೋದರು, ಆದರೆ ನೀನು ಬಂದಿದ್ದಷ್ಟೇ ಕಾಣುತ್ತೆ ಗಿಲ್ಲಿ. ನೀನು ಹೋಗೋದು ಜನರ ಮನಸ್ಸಿಂದ ಅಷ್ಟು ಸುಲಭ ಅಲ್ಲ. ನೀನು ಇನ್ನೂ ಫ್ರೀ ಆಗಬೇಕು ಅಂತ ಅಂದರೆ ನೀನು ಕರೆಕ್ಟು 1 ವರ್ಷ ಬೇಕಾಗತ್ತೆ ಜನರು ನೀನು ಸ್ವಲ್ಪ ಫ್ರೀ ಮಾಡಬೇಕು ಅಂತ ಅಂದರೆ. ಇಲ್ಲ ಅಂದರೆ ಜನಗಳು ನೀನು ಹೋದಲ್ಲೆಲ್ಲ ಇದೇ ಥರ ಜನಸಾಗರ ಇರುತ್ತೆ. ಗಿಲ್ಲಿ ಒಂದು ಮಾತು ಹೇಳಿದ್ದ ಗೊತ್ತಾ, ಮೊದಲು ಅವಮಾನ ಆಮೇಲೆ ಸನ್ಮಾನ ಅಂಥೇಳಿ. ಆ ಸನ್ಮಾನದ ದಿನ ಇವತ್ತು ಎಷ್ಟೊಂದು ಅವನಿಗೆ ಕಾಲ್ ಶೀಟ್ಗಳನ್ನ ಕೊಡೋದಕ್ಕೆ ಟೈಮ್ ಇಲ್ಲ. ಅಷ್ಟೊಂದು ಜನರು ಅವನನ್ನು ಅಚ್ಚುಮೆಚ್ಚಿನಿಂದ ಭಾವಿಸಿ ಅವನಿಗೆ ಒಂದು ಎಲ್ಲ ರೀತಿಯಿಂದಲೂ ಒಂದು ಸಪೋರ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ.